ತಮ್ಮ ವೋಟಿಂಗನ್ನು ಹುಬ್ಳಿಯಿಂದ ಬೆಳಗಾವಿಗೆ ಶಿಫ್ಟ್ ಮಾಡ್ದಂಗೆ ಕಾಣ್ತಾ ಇದೆ ಅವರ ವೋಟಿಂಗ್ ಪೋಲ್ ಪ್ಲೇಸ್ಗಳನ್ನು ನೋಡಿದಾಗ. ನಂಬರ್ 1. ಎರಡನೇದಾಗಿ ಓಕೆ, ಯಾವ ರೀತಿ ಕಂಡು ಬರ್ತಾ ಇದೆ ಜಿದ್ದಾಜಿದ್ದಿ? ಖಂಡಿತ ಜಯಪ್ರಕಾಶ್ ಶೆಟ್ಟಿ, ಇವತ್ತು 14 ಕ್ಷೇತ್ರಗಳಲ್ಲಿ ಮತದಾನ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲೂ ಕೂಡ ಇವತ್ತು ಹುರುಪಿನಿಂದಲೂ ಕೂಡ ಮತದಾನ ಪ್ರಕ್ರಿಯೆ ಆರಂಭ ಆಗಿರುವಂಥದ್ದು. ಬೆಳಗಾವಿಯ BJP ಅಭ್ಯರ್ಥಿ ಏನು ಮಾಜಿ CM ಜಗದೀಶ್ ಶೆಟ್ಟರ್ ಹಾಗೂ ಕಾಂಗ್ರೆಸ್ನ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಅವರ ನಡುವೆ ತೀವ್ರ ಜಿದ್ದಾಜಿದ್ದಿ ಇರುವಂಥದ್ದು. ಈಗಾಗಲೇ ಕೂಡ ಇಬ್ಬರು ಅಭ್ಯರ್ಥಿಗಳು ಕೂಡ ಏನು ಮತದಾನವನ್ನು ಮಾಡಿದ್ದಾರೆ ಮತ್ತು ಏನು ಗೆಲ್ಲುವ ಭರವಸೆಯ ಮಾತುಗಳನ್ನು ಕೂಡ ಆಡಿರುವಂಥದ್ದು. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಯುವ ಮತದಾರರಿರ್ಬೋದು, ವೃದ್ಧರು ಇರ್ಬೋದು, ಸಾಕಷ್ಟು ಮಹಿಳೆಯರು ಕೂಡ ಮತಗಟ್ಟೆಗಳಿಗೆ ಬಂದು ಮತದಾನವನ್ನು ಮಾಡ್ತಿದ್ದಾರೆ. ನಾನಿರುವಂಥ ಸ್ಥಳ ಸದ್ಯ ಏನು ಜಗದೀಶ್ ಶೆಟ್ಟರ್ ಅವರು ಏನು ಮತದಾನ ಮಾಡಿದ್ದಾರೆ ವಿಶ್ವೇಶ್ವರಯ್ಯ ನಗರದಲ್ಲಿರುವಂಥ 3ನೇ ಮತಗಟ್ಟೆ ಆವರಣದಲ್ಲಿದ್ದೇನೆ. ದೃಶ್ಯದಲ್ಲಿ ಗಮನಿಸಬಹುದು. ಈಗಾಗಲೇ ಈ ಒಂದು ಮತಗಟ್ಟೆಯಲ್ಲಿ ಏನು ಮಾಜಿ CM ಜಗದೀಶ್ ಶೆಟ್ಟರ್ ಅವರು ಮತದಾನವನ್ನು ಮಾಡಿದ್ದಾರೆ. ಜೊತೆಗೆ ಅವರಿಗೆ ಸಂಸದೆ ಏನು ಮಂಗಲ ಅಂಗಡಿ ಅವರು ಕೂಡ ಸಾಥನ್ನು ಕೊಟ್ಟರು. ಸೊಸೆ ಶ್ರದ್ಧಾ ಶೆಟ್ಟರ್ ಕೂಡ ಸಾಥನ್ನು ಕೊಟ್ಟಿದ್ದಾರೆ. ಜೊತೆಗೆ ಏನು ಕಾಂಗ್ರೆಸ್ನಿಂದ ಏನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಮತ್ತು ಚಂದ್ರರಾಜ್ ಹಟ್ಟಿಹೊಳಿ ಅವರು ಕೂಡ ಏನು ಹಿಂಡಲ್ಗಾದಲ್ಲಿ ಮತದಾನವನ್ನು ಮಾಡಿದ್ದಾರೆ. ಆದರೆ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಮತಗಟ್ಟೆಗಳಿಗೆ ಬರ್ತಿದ್ದಾರೆ ಮತ್ತು ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ 10,000 ಪೊಲೀಸ್ ಸಿಬ್ಬಂದಿಗಳನ್ನು ಅಂದರೆ ಬಿಗಿ ಭದ್ರತೆಗಾಗಿ ಓಕೆ ಮೈಲಾರಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸಾವಿನಲ್ಲೂ ಸಾರ್ಥಕತೆ ಮೆರೆದಿದೆ ಕುಟುಂಬ. ಮನೆ ಯಜಮಾನ ಸಾವಿಗೀಡಾದ್ರೂ ಕೂಡ ಬಂದು ತಮ್ಮ ಹಕ್ಕು ಚಲಾವಣೆ ಮಾಡಿದ್ದಾರೆ. ಹಾನ್ಗಲ್ನ ಶಂಕ್ರಿಕೊಪ್ಪದಲ್ಲಿ ವಾಟರ್ ಮ್ಯಾನ್ ಸಾವನ್ನಪ್ಪಿದ್ದ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಾಗಪ್ಪ ಕಾಳಂಕಿ ನಿನ್ನೆ ಸಂಜೆ ಹೃದಯಾಘಾತದಿಂದ ಮೃತಪಟ್ಟಿದ್ರು. ಪತ್ನಿ ಚಿನ್ನವ್ವ, ಮಗ ಮಾಲ್ತೇಶ್, ಮಗಳು ಜ್ಯೋತಿ ಬಂದು ತಮ್ಮ ಹಕ್ಕು ಚಲಾವಣೆ ಮಾಡಿದ್ದಾರೆ. ಮನೆಯಲ್ಲಿ ಒಂದು ಸಾವಾಗಿದೆ, ಆದ್ರೂ ಕೂಡ ಅದನ್ನ ಲೆಕ್ಕಿಸದೆ ಇವತ್ತು ನಮ್ಮ ಹಕ್ಕನ್ನ ಚಲಾವಣೆ ಮಾಡಲೇಬೇಕು ಅಂತ ಇಡೀ ಕುಟುಂಬ ಇವತ್ತು ಮತಗಟ್ಟೆಗೆ ಬಂದು ತಮ್ಮ ಹಕ್ಕು ಚಲಾವಣೆ ಮಾಡಿದ್ದಾರೆ. ಸಹಜವಾಗಿ ಸಾವಿನ ಮನೆ ಅಂದ್ರೆ ಅಲ್ಲಿ ನೋವು, ಆಕ್ರಂದನ, ಕಣ್ಣೀರು ಇದೆಲ್ಲವನ್ನ ನೋಡ್ತೀವಿ. ಬಟ್ ಅದೆಲ್ಲವನ್ನ ಬಿಟ್ಟು ಈಗ ತಮ್ಮ ಹಕ್ಕು ಚಲಾವಣೆ ಮಾಡೋದಕ್ಕೆ ಮತಗಟ್ಟೆಗೆ ಆಗಮಿಸಿದೆ ಕುಟುಂಬ. ಪಶ್ಚಿಮ ಬಂಗಾಳದಲ್ಲಿ ಮತದಾನದ ವೇಳೆ ಗಲಾಟೆ ನಡೆದಿದೆಯಂತೆ. BJP ಅಭ್ಯರ್ಥಿ ಮತ್ತು TMC ಕಾರ್ಯಕರ್ತರ ಮಧ್ಯೆ ಗಲಾಟೆ ಇದು ಮಾಮೂಲು ಸಾಧಾರಣವಾಗಿ, ಆದರೆ ಭಾಳ ತೀವ್ರತರದ ಹಿಂಸಾಚಾರ ಕೂಡ ಆಗುತ್ತೆ. BJP ಅಭ್ಯರ್ಥಿ ಧನಂಜಯ್ ಘೋಷ್, TMC ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆ. ತೃಣಮೂಲ ಕಾಂಗ್ರೆಸ್ ಪಾರ್ಟಿ ಜಹಾಂಗೀರ್ಪುರದ ಮತಗಟ್ಟೆ 44ರಲ್ಲಿ ಘಟನೆ. ದೊಡ್ಡ ಮಟ್ಟದಲ್ಲಿ ಅಲ್ಲಿ ಗಲಾಟೆಗಳಾಗತ್ತೆ. ಈ ಹಿಂದೆ ಆಗಿರೋದ್ರಿಂದ ಸಹಜವಾಗಿ ಒಂದು ರೀತಿಯ ಆತಂಕ. ನಿಮಗೆ ಕ್ಷಣ ಕ್ಷಣದ ಮಾಹಿತಿಗಳನ್ನು ರಿಪಬ್ಲಿಕ್ ಕನ್ನಡ ಆಲ್ ಓವರ್ ಇಂಡಿಯಾದಿಂದ ಕ್ಷಣ ಕ್ಷಣಕ್ಕೆ ಕೊಡ್ತಾ ಇರ್ತೀವಿ ನೋಡಿ. वोटर को स्लिप कर रहा है क्यों क्यों वोटर कर रहा है आप क्यों जा रहे हैं आप? एक मिनट गाय किसे जो हाथ दिचो हम तुम्हें इसको लाइन पे আমি বুঝে শুনে অশান্তি করেন না ভোটে না না ঠিক আছে দাদা ছাড়ুন। তুমি আমার গায়ে হাত দিলে, তুমি গায়ে কিসের জন্য হাত দিলা? গায়ে কিসের জন্য হাত দিলা? ভোটার কে ক্যান্ডিডেট ঢুকে দিছো, তুমি কিসের গায়ে